ಎಲ್ರಿಗೂ ನಮಸ್ಕಾರ. ಲಾಸ್ಟ್ ನೈಕಾ ಹಾಲಲ್ಲಿ ಹೇಳಿದ್ದೆ ಇನ್ನು 3 ಬಾಕ್ಸ್ನ ಮಿಸ್ ಮಾಡಿದ್ದೀನಿ ಅಂತ. ಸೊ ಇವತ್ತು ಅನ್ಬಾಕ್ಸ್ ಮಾಡೋಣ. ಫಸ್ಟ್ ನಾನಿಲ್ಲಿ ನೈಕಾ ಅವರ ಸೀರಮ್ ಸ್ಕಿನ್ ಟಿಂಟ್ನ ತರಿಸ್ಕೊಂಡಿದ್ದೆ. ಸ್ವಲ್ಪ ಲೈಟ್ ಅಂತ ಅನಿಸ್ತು. ಮೇ ಬಿ ಇದು ಆಕ್ಸಿಡೈಸ್ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. ಲೆಟ್ ಸಿ, ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ದಿ ಮೋಸ್ಟ್ ವೈರಲ್ ಲಾರಿಯಲ್ ಪ್ಯಾರಿಸ್ ಅವರ ಹ್ಯಾಲುರಾನ್ ಪ್ಯೂರ್ ಶಾಂಪೂ ಮತ್ತೆ ಕಂಡೀಷನರ್. ಮಾರ್ಸ್ ಅವರ ಐಬ್ರೋ ಪೆನ್ಸಿಲ್ ತರಿಸ್ಕೊಂಡೆ. ಫೇ ಬ್ಯೂಟಿ ಅವರ ಬ್ರೌನ್ ಕಾಜಲ್ನ ತರಿಸ್ಕೊಂಡೆ. ನೆಕ್ಸ್ಟ್ ಲಾಸ್ಟ್ ಟೈಮ್ ಮಿಸ್ ಮಾಡಿದೆ ಅಂತ ಪ್ಲಮ್ ಅವ್ರದ್ದು ಬಾಡಿ ವಾಶ್ನ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲಮ್ ಅವ್ರದೇ ಕ್ಲೆನ್ಸಿಂಗ್ ಬಾಮ್ನ ತರಿಸ್ಕೊಂಡೆ. ನನ್ನ ಹತ್ರ ಇದ್ದಿದ್ದು ಖಾಲಿ ಆಯ್ತು. ಮಾರ್ಸ್ ಅವ್ರದ್ದು ಐಬ್ರೋ ಬ್ರಷ್ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಫಸ್ಟ್ ಟೈಮ್ ಎವರ್ ಪ್ಯಾಕ್ ಅವ್ರದ್ದು ಸ್ಪಾಟ್ಲೈಟ್ ಬ್ಲಶ್ ನ ತರಿಸ್ಕೊಂಡಿದ್ದೀನಿ. ಪ್ಯಾಕೇಜಿಂಗ್ ಸಖತ್ ಲಕ್ಸುರಿ ಫೀಲ್ ಕೊಡ್ತು ನನಗೆ. ಆಕ್ಚುಲಿ ಏನು ಅಂದ್ರೆ, ನಾನು ಆನ್ಲೈನ್ ನೋಡಿದಾಗ ಶೇಡ್ ಒಂಥರ ಆಯ್ತು, ಬಟ್ ಎದುರುಗಡೆ ನೋಡಿದಾಗ ಇನ್ನೊಂದು ಥರ ಇದೆ. ತುಂಬಾ ವಾರ್ಮ್ ಅಂತ ಅನ್ನಿಸ್ತು ನನಗೆ, ಬಟ್ ಸೂಪರ್ ಪಿಗ್ಮೆಂಟೆಡ್. ಬ್ರಷಲ್ಲಿ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೆರಳಲ್ಲಿ ಅಪ್ಲೈ ಮಾಡೋದಕ್ಕಿಂತ. ಆ್ಯಂಡ್ ನೈಕಾ ಅವ್ರದ್ದು 2 ಲಿಪ್ಸ್ಟಿಕ್ನ ತರಿಸ್ಕೊಂಡೆ. ಆ್ಯಕ್ಚುಲಿ ಏನು ಗೊತ್ತಾ, ಪಾತ್ರೆ ಡೈಲಿ ವಾಶ್ ಮಾಡ್ತಿದ್ರೆ ಅದು ಹೋಗ್ಬಿಡುತ್ತೆ, ಎಡ್ಜಸ್ ಅಲ್ಲಿ ಇರೋದಿಲ್ಲ. ತುಂಬ ದಿವಸ ಆದಮೇಲೆ ಪ್ಲಮ್ ಅವ್ರದ್ದು ಟೋನರ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಫಿಟ್ ಮಿ ಅವರ ಕಾಂಪ್ಯಾಕ್ಟ್ ಪೌಡರ್. ಇದು ಸಮ್ಮರಲ್ಲಿ ತುಂಬಾ ಯೂಸ್ ಆಗೋವಂಥದ್ದು. ಮಿಸ್ ಆಗಿ ಮಾರ್ಸ್ ಅವ್ರದ್ದು 2 ಲೈನರ್ನ ತೊಗೊಂಡ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ, ಯೂಸ್ ಆಗುತ್ತೆ ನನಗೆ. ನೆಕ್ಸ್ಟ್ ಮಾರ್ಸ್ ಅವ್ರದ್ದೇ ಲಿಪ್ ಗ್ಲಾಸ್ನ ತಗೊಂಡೆ. ಇದೆಲ್ಲ ತಗೊಂಡಿದ್ದಕ್ಕೆ ನನಗೆ ಏನು ಫ್ರೀ ಬಂತು ತೋರಿಸ್ತೀನಿ. ಪ್ಲಮ್ ಅವ್ರದ್ದು ವಿಟಮಿನ್ ಸಿ ಸೀರಮ್ನ ಕಳಿಸ್ಕೊಟ್ಟಿದ್ದಾರೆ. ಇದು ನಿಮಗೆ ಪಿಗ್ಮೆಂಟೇಷನ್ ಇದ್ರೆ ರೆಡ್ಯೂಸ್ ಆಗುತ್ತೆ ಅಂತೆ, ಬಟ್ ನಾನು ಇದನ್ನು ಯೂಸ್ ಮಾಡಿಲ್ಲ, ನನ್ನ ಫ್ರೆಂಡಿಗೆ ಕೊಟ್ಬಿಟ್ಟೆ. ಇದಾದಮೇಲೆ ಪ್ಲಮ್ಮದೇ 2 ಸನ್ಸ್ಕ್ರೀನ್ನ ಕಳಿಸಿದ್ದಾರೆ ಆಯಿತಾ. ಅದನ್ನು ಆ್ಯಕ್ಚುಲಿ ಒಂದು ಟ್ರೈ ಮಾಡಬೇಕು ಅಂತಿದೆ ತುಂಬ ದಿವಸದಿಂದ. ಸೊ ಇವಾಗ ನಂಗೆ ಸಿಕ್ಕಿದೆ, ಟ್ರೈ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೈಕಾಯಿಂದ 2 ಕಾಜಲ್ನ ಫ್ರೀಯಾಗಿ ಕಳಿಸಿದ್ದಾರೆ. ಸೊ ಇದೇ ಮಿಸ್ ಮಾಡಿರೋ ಅಂತ ನೈಕಾ ಹಾಲ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ, ಬೋ.